ನಮಸ್ಕಾರ. ಟೈಮ್ ಅಂತೂ 11:00 ಆಗೈತ್ರಿ. ಇವಾಗ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಹೇಳ್ತೀನಿ ವಿಡಿಯೋ ಅಂತ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೆ ನೋಡಿರಿ. ಮತ್ತು ಟೈಟಲ್ ಥಂಬ್ನೈಲ್ ನೋಡಿರ್ತೀರಿ ಈ ವಿಡಿಯೋ ಯಾವತ್ತಂತೇಳಿ. ನಾವು ಇವತ್ತು ಹೊಂಟಿದ್ದೇವೆ ರೀ, ಅಫ್ಜಲ್ಪುರ ಹೊಂಟಿದ್ದೆವು. ಯಾಕಂತ ಹೇಳ್ತೀನಿ ರೀ, ಹಾದ್ಯಾಗ ಬರ್ಬೇಕಂದ್ರೆ ಗಾಡಿ ತರದ್ದೇವು. ಯಾಕೆಂದ್ರೆ ಮಳೆ ಒಂದು ಸ್ವಲ್ಪ ಜೋರಾಗಿ ಐತ್ರಿ. ನಾವು ಬರಬೇಕಾದ್ರೆ ಮನೆಯಲ್ಲಿಂದ ಲೇಟ್ ಆಗಿತ್ತು. ಇನ್ನು ಇಲ್ಲಿ ಆಸರೆ ಅಂತ ಇದ್ದಿಲ್ಲ ರೀ. ಹೋದ್ರೆ ಹೊಲಕ್ಕೆ ಹೋಗ್ಬೇಕು, ಅಲ್ಲಿಂದ ರಿಪೀಟ್ ಮನೆಗೆ ಹೋಗಿರಬೇಕು. ಇಲ್ಲೇ ಒಂದು ಸ್ವಲ್ಪ ನಿಂತಿದ್ದೆವು. ಒಂದು ಸ್ವಲ್ಪ ಗಾಳಿ ಮಳೆ ಜಾಸ್ತಿನೇ ಐತ್ರಿ. ಇವತ್ತಂತೂ ನಾನು ದಿಢೀರಂತೆ ಇವತ್ತಾಗ ನಾವು ಅಫ್ಜಲ್ಪುರ ಹೊಂಟೀವಿ ಅಂತ ಕಿಚಿಂದ ನಾನು ಹೇಳಿರ್ತೀನಿ ರೀ. ವಿಡಿಯೋ ಅಂತೂ ಸ್ಕಿಪ್ ಮಾಡಿದ್ದೇನೆ, ಲಾಸ್ಟ್ವರೆಗೆ ನೋಡಿರಿ. ಫಸ್ಟ್ ಇವಾಗ ಹೊಲಕ್ಕೆ ಹೊಂಟಿದ್ದೇವ್ರು. ಯಾಕಂದರೆ ಎತ್ತುಗಳಿಗೆ ನೀರ ಮೇವು ಮಾಡಿದ್ದಿಲ್ಲ ಅವರು. ನೀರ ಮೇವು ಮಾಡಿ ಮತ್ತು ಆ ಕಡೆ ಹೋಗ್ಬೇಕು. ಇದು ಮನೆಯೇ ಕಡ್ದೇವ್ರಿ. ಮತ್ತು ಇಷ್ಟು ಚಿಗದ್ ಬಿಟ್ಟದ. ನುಗ್ಗೆ ಗಿಡ ಪೂರ ಬಡ್ಡಿಗೆ ತೆಗೆದಿತ್ತು. ಆದ್ರೆ ಒಂದು ಸ್ವಲ್ಪ ಬಿಟ್ಟಿರು. ಸೈಡಿನ ದಂಡಿದ ಕಬ್ಬೆಲ್ಲ ಒಣಗತ್ತಿತ್ರಿ. ಯಾಕಂದ್ರೆ ನೀರು ಇದು ಇಟ್ಟಕ್ಕೆ ಆದ್ರೆ ಬರಬರಿ ಆತಿದ್ವು. ಅಲ್ಲಿ ಮ್ಯಾಲ ಒಂದು ಸ್ವಲ್ಪ ಕಬ್ಬು ಹಚ್ಚಿರಲ್ರಿ ಮನೆ, ಅದಕ್ಕಾಗಿ ಅದಕ್ಕೆ ಬಿಡೋದು ನಡೆದ. ಇದು ಒಂದು ಸ್ವಲ್ಪ ದೊಡ್ಡದಾಗ್ಯದ ಅಂತೇಳಿ ಇದಕ್ಕೆ ನೀರು ಕಟ್ ಮಾಡ್ರ. ಹೋಗ್ಬೇಕ್ರಿ ನಾವು ಇನ್ನು ಅಫ್ಜಲ್ಪುರಕ್ಕೆ. ಮುಂಜಾತ ಎತ್ತುಗಳಿಗೆ ನೀರ ಮೇವು ಮಾಡಿ ಹೋಗಿದ್ದಿಲ್ರಿ ಅವರು. ಅದಕ್ಕೆ ಇವಾಗ ಬಂದಿದ್ದೆವು. ಈ ಉಪ್ಪು ಇಲ್ಲೇ
ಫಸ್ಟ್ ಅವ್ರಂತೂ ಮೊಬೈಲ್ ಅಂಗಡಿಗೆ ಬಂದಿದ್ದು ರೀ. ಯಾಕಂದ್ರೆ ಅವ್ರದ್ದು ಒಂದು ಸ್ವಲ್ಪ ಮೊಬೈಲ ತೆಳಗೆ ಬಿದ್ದ ಮನೆ ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು ರೀ. ಅದು ನಾನು ಯೂಸ್ ಮಾಡಾಳಿಗೆ ಡಿಸ್ಪ್ಲೇ ಹೋಗಿತ್ತು. ಅದು ಒಂದು ಸ್ವಲ್ಪ ಯಾಕೋ ಇದಾಲಾದ್ಮೇಲೆ ನಾ ಇದು ಸಪ್ರೇಟಾಗಿ ಒಂದು ಮೊಬೈಲ್ ತೊಗೊಂಡಿದ್ದೆ. ಫಸ್ಟ್ ವಿಡಿಯೋ ಮಾಡಿದ್ದು ಅದೇ ಮೊಬೈಲ್ದಾಗೆ ನಾನು. ಅದನ್ನು ಭಾಳಷ್ಟು ಚಂದ ಇತ್ತು ಮೊಬೈಲ್. ಆದ್ರೂ ಒಂದು ಸ್ವಲ್ಪ ಡಿಸ್ಪ್ಲೇ ಹೋಗಿ ಅವ್ರಿಗೆ ಹಾಕ್ಸೋದಾಗಿಲ್ಲ. ಮೊದಲಿಗೆ ಬಂದು ಹೋಗಿ ಡಿಸ್ಪ್ಲೇ ಹಾಕಿಸ್ತಾರೆ ಮೊಬೈಲ. ಆಮೇಲೆ ಒಂದು ಕೇಕ್ ಬೇಕಾಗಿತ್ತು ರೀ. ಅದಕ್ಕೆ ಕೇಸಿಂದ ಒಂದು ಕೇಕ್ ತೊಗೊಳತ್ತಿದ್ದೆ. ಯಾವತ್ತು ತೊಗೋಬೇಕು ಅನ್ನೋದ್ರಾಗ ಅಷ್ಟೇ ಸಿಂಪಲ್ ಆಗಿರೋವಂಥದ್ದು ಕೇಕ್ ತೊಗೊಂಡಿದ್ದೆ ನಾನು. ಇಷ್ಟರದಾಗ ಕೇಕಿನ ಡಿಸೈನ್ ಅಂತೂ ಭಾಳಷ್ಟು ಚಂದ ಇದ್ದೇವೆ ರೀ. ಅದೊಂದು ಅಂದರೆ ನಮ್ಮ ಜಟ್ಟಿಗೆ ಬೇಕಾಗಿತ್ತು ಅದು ಕೇಕ. ಪೀಸ್ ಕೇಕ್ ತೊಗೋಬೇಕಾದ್ರೆ ಅವು ಭಾಳ ಒಂದು ಸ್ವಲ್ಪ ತುಟ್ಟಿ ಬಿದ್ದಿರ್ತಾವೆ ರೀ. ನಾವು ಈ ಥರ KG ಮೇಲೆ ತೊಗೊಂಡೇವು ಅಂದರೆ ಒಂದು ಸ್ವಲ್ಪ ಸಸ್ತ ಸಿಕ್ಕಿರ್ತಾವೆ. ಅದಕ್ಕೆ ಕಿಸ ಅದ್ರಾಗ ಬೇರೆ ಪೀಸ್ ಕೇಕ್ ಅಷ್ಟು ಸರಿಯಾಗಿದ್ದಿಲ್ಲ ರೀ. ಅದಕ್ಕೆ ಒಂದು ಕೇಕ್ ತೊಗೊಂಡು ಕಿಸಿಂದ ಇಲ್ಲಿ ಬಟ್ಟೆ ಅಂಗಡಿ ಬಂದಿದ್ದಾರೆ. ನಾವು ಬಟ್ಟೆ ತೊಗೋಬೇಕಾದ್ರೆ ನಾನು ಬಟ್ಟೆ ತೊಗೋಬೇಕಂತೇಳಿ ಬಂದಿದ್ದಿಲ್ಲ. ನಾನು ಬಂದಿದ್ದೆ ಬೇರೆ ಅದಕ್ಕೆ. ಆದರೆ ಹುಡುಗರಿಗೆಲ್ಲ ಬಟ್ಟೆ ಇದ್ದಿದ್ದಿಲ್ಲ ರೀ. ಹಂಗಾಗಿ ಕಿಸಿಂದ ಜಟ್ಟುಗೆ ಗೋಳಿಗೆ ಬಟ್ಟೆ ಇದ್ದಿಲ್ಲ. ಅದಕ್ಕೆ ಅವರಿಬ್ಬರಿಗೆ ತೊಗೊಂಡು ಹೋದ್ರೈತೆ ಅಂತೇಳಿ ಕಿಸಿಂದ ಇಲ್ಲಿ ಅಂಗಡಿಗೆ ಬಂದಿದ್ದೆವು. ಅವರಿಬ್ಬರಿಗೆ ಬಟ್ಟೆ ತೊಗೊಂಡು ಕಿಸಿಂದ ನನಗೂ 2 ಸೆಟ್ ಸೀರೆ ಬೇಕಾಗಿದ್ದವು ರೀ. ಅವು 2 ಸೀರೆ ತೊಗೊಂಡಿದ್ದೆ. ನಾನು ಯಾವ ಸೀರೆ ತೊಗೊಂಡಿನಿ ಅಂತೇಳಿ ತೋರಿಸ್ತಿರ್ತೀನಿ ರೀ. ನಾನು ಒಟ್ಟೆ ಒಂದಿಷ್ಟು ಸೀರೆ ತೊಗೊಂಡಿದ್ರಿ. ಅಷ್ಟು ಸೀರೆ ನನಗೆ ಅರ್ಜೆಂಟಾಗಿ ಬೇಕಿದ್ದವು. ಅದಕ್ಕೆ ಕಿಸಿಂದ 2 ಬಾಕ್ಸ್ನಲ್ಲಿ ಸೀರೆ ತೊಗೊಂಡಿದ್ದೆ. ಉಳ್ಕಿರೋ ಅಂಥವು ಮೀಡಿಯಮ್ ಆಗಿ ಸೀರೆ ತೊಗೊಂಡಿದ್ರಿ. ಜಾಸ್ತಿನೇ ಇದ್ದಿದ್ದು ಗ್ರ್ಯಾಂಡಾಗಿದ್ದಿದ್ದಿಲ್ಲ. ಅಷ್ಟೇ ಸಿಂಪಲ್ ಆಗಿರೋಂಥವು ಒಂದು 4 ತೊಗೊಂಡಿದ್ದೆ. ಅವು ಅಂತೂ ಅಯ್ಯರಿ ಮಾಡೋಕ್ಕೆ ಬೇಕಾಗಿದ್ದವು ರೀ. ಇವು ಮೇಲಿನೂ 3 ಸೆಟ್ಟ ಅಂದ್ರೆ 3 ಅಂಗಿ ತೊಗೊಂಡಿದ್ರು ನಾವು. ಅವು ಅಂಗಿ ಅಂತೂ ಹೊಲಿಸಿವೆ ಇದ್ದಿದ್ದವ್ರು ಅವು. ಅಂದರೆ ನಾವು ಮಾಪಿಟ್ಟು ಯಾವ ಥರ ಹೊಲ್ಸಿರ್ತೀವಿ ಅದೇ ಥರನೇ ಇದ್ದಿರ್ತಾವೆ. ಪ್ಯಾಂಟ್ ಏನು ತೊಗೊಂಡಿದ್ದಿಲ್ಲ ರೀ. ಪ್ಯಾಂಟ್ ಇದ್ದಿದ್ವು ಸಟ್ಟ ಅಂಗಿ ಅಂದ್ರೆ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಪ್ಯಾಂಟ್ ಅಂಗಿ. ನಾವು ಕುಲ್ಲ ಅಂಗಿ ತೊಗೊಂಡೇವು ಅಂದ್ರೆ ಒಂದು ಸ್ವಲ್ಪ ಚೆಂದಾಗಿ ಬಂದಿರ್ತಾವೆ ರೀ. ಹಾಗಾಗಿ ಕಿಸಿಂದ ಪ್ಯಾಂಟ್ ತೊಗೊಂಡಿಲ್ಲ, ಬರೀ ಅಂಗಿ ತೊಗೊಂಡಿದ್ದೆ. ಇವತ್ತಂತೂ ನಾವು ಇದಿಷ್ಟ ಬಿಲ್ ಮಾಡ್ತಿದ್ದೆವು ತೊಗೊಂಡು. ಇವತ್ತಂತೂ ನಾವು ಅಫ್ಜಲ್ಪುರ ಯಾಕೆ ಬಂದೀವಿ ಅಂದ್ರೆ ನನ್ನೊಂದು ಫಸ್ಟ್ ಟೈಮ್ ಅಷ್ಟು ಬಂದಿರೋಂಥ ಪೇಮೆಂಟ್ ಇತ್ತು ರೀ. ಹಂಗಾಗಿ ಕಿಸಿಂದ ಆ ಪೇಮೆಂಟ್ ತೊಗೊಂಡು ಬರ್ಲಿಕ್ಕೆ ಹೋಗಿದ್ದೆ. ಯೂಟ್ಯೂಬಿಂದ ಇದು ಎಷ್ಟನೇ ಪೇಮೆಂಟ್ ಬಂತೆ ಅಂತೇಳಿ ಕೂಡ ಹೇಳಿರ್ತೀನಿ ರೀ. ನಾನು ಇಷ್ಟು ವರ್ಷನಾಗ ಎಷ್ಟು ಪೇಮೆಂಟ್ ತೊಗೊಂಡಿನಿ ಅಂತೇಳಿ ಕಿಸಿಂದ. ಯಾಕೆಂದರೆ ಇಷ್ಟು ದಿನದ ವಿಡಿಯೋನ ಪೇಮೆಂಟ್ಗಳನ್ನು ನಾನು ವಿಡಿಯೋದಾಗ ಶೇರ್ ಮಾಡಿದ್ದಿಲ್ಲ ರೀ. ಅದೇ ಬರೋದು $100 ಎಷ್ಟು ಬರ್ತಾವೆ ಅಷ್ಟೇ ಬಂದಿರ್ತಾವೆ ಅಂತೇಳಿ ವಿಡಿಯೋದಾಗ ಶೇರ್ ಮಾಡಿದ್ದಿಲ್ಲ. ಆದರೆ ಈ ಸಲದ ಪೇಮೆಂಟ್ ಅಂತೂ ಆ ಥರ ಇದ್ದಿದ್ದಿಲ್ಲ ರೀ. ನಾನು ಅಂದ್ಕೊಂಡು ಇದ್ದಿದ್ದಿಲ್ಲ ಈ ತಿಂಗಳ ಪೇಮೆಂಟ ತಿಂಗಳದಾಗ ಅಷ್ಟು ಪೇಮೆಂಟ್ ಬಂದಿರ್ತದೆ ಯೂಟ್ಯೂಬ್ ಕಡೆದ ಅಂತೇಳಿ ಕಿಸಿಂದ. ಆದರೆ ಇನ್ನೂ ಹೋಗಿದ್ದಿಲ್ಲ ರೀ ನಾವು ಬ್ಯಾಂಕಿಗೆ ಭೀ. ಫಸ್ಟಿಗೆ ಮನ್ಯಾಗ ಒಂದು ಸ್ವಲ್ಪ ಫ್ಯಾನಿಂದ ಭಾಳ ಇದೈತೆ ರೀ. ಕೂಲರ್ದು ಒಂದು ಸ್ವಲ್ಪ ಮೋಟ್ರು ಕಿಸಿಂದ ಎಷ್ಟು ಸಲ ಇದು ಮಾಡಿದ್ರು ಆಗಲಾಗಿತ್ತು, ಚಾಲು ಆಗಲಾಗಿತ್ತು. ಅದ್ರಾಗ ಅದೇದಂದು ರಿಪೇರಿ ಮಾಡ್ಬೋದಿತ್ತು ರೀ. ಅದರ ಒಂದು ಸ್ವಲ್ಪ ದೊಡ್ಡದರದು ತರಬೇಕು ಒಯ್ಬೇಕಾದ್ರೆ ಭಾಳಷ್ಟು ಕೆಲಸದ ಬ್ಯಾಡ ಬಿಡು ಅಂತೇಳಿ ಕಿಸಿಂದ ಅಷ್ಟೇ ಒಂದು ಸಣ್ಣದು ಫ್ಯಾನ್ ತೊಗೊಳತ್ತಿದ್ದೆ ರೀ. ಈ ಫ್ಯಾನ್ ಅಂತೂ ಮೇಲಿನ ಫ್ಯಾನ್ ತೊಗೊಳತ್ತಿದ್ದೆ ರೀ ನಾವು. ಅಂದ್ರೆ ಸಿಂಪಲ್ಲಾಗಿ ಸಣ್ಣ ತೊಗೊಳತ್ತಿದ್ದೆ ರೀ ಅಷ್ಟೇ. ಯಾಕಂದ್ರೆ ದೊಡ್ಡ ಫ್ಯಾನ್ಗಳು 2 ಅವ ರೀ. ಅವು 2 ಸುಮ್ಮನೆ ವೇಸ್ಟ್ ಆಗಿಬಿಟ್ಟು ಬೇಡ ಅಂತೇಳಿ ಕಿಸಿಂದ ಇದು ಒಂದು ಸಣ್ಣ ಫ್ಯಾನ್ ತೊಗೊಂಡಿದ್ದೆವು. ಆ ಕ್ವಾಲಿಟಿ ಕೂಡ ಚೆಂದಾಗಿತ್ತು ರೀ. ಅದ್ರ ಕಂಪ್ನಿ ಕೂಡ ಚೆಂದಾಗಿತ್ತು. ಹಂಗಾಗಿ ಕಿಸಿಂದ ಜಾಸ್ತಿ ಅಂದ್ರೆ ಜಾಸ್ತಿ ಇದೇ ಯೂಸ್ ಮಾಡಿರ್ತಾರೆ. ಅದಕ್ಕೆ ಬೇರೆ ಬೇರೆಯವ್ರು ಯಾವ್ದು ತೊಗೊಂಡಿರ್ತಾರೆ ಗೊತ್ತಿಲ್ಲ. ನಾವಂತೂ ಒಂದು ಸಲ ಇದೇ ತೊಗೊಂಡೋಗಿದ್ದೆ. ಭಾಳಷ್ಟು ಚೆಂದ ಬಂದಿತ್ತು. ಅದಕ್ಕೆ ಮತ್ತೆ ಅದೇ ಕಂಪ್ನಿ ತೊಗೊಂಡೋಗ್ಲತ್ತಿದ್ದೆವು. ಇವತ್ತು ಊರಾಗೆ ಸಂತೆ ಇತ್ತು ರೀ. ಅದರ ಸಂತೆ ಏನು ಮಾಡಿದ್ದಿಲ್ಲ ನಾನು. ಯಾಕಂದ್ರೆ ಹೆಂಗಿದ್ರು ಅಲ್ಲಿಗೆ ಹೋಗಿರ್ತೀನಿ. ಅಲ್ಲೇ ತಂದದ್ದು ಸಹಿತ ಅಫ್ಜಲ್ಪುರದಂದೆ ಅಂತೇಳಿ ಕಿಸಿಂದ. ಅದಕ್ಕೆ ಒಂದಿಷ್ಟು ಬಾಡಿನ ಸಂತೆ ತೊಗೋಬೇಕು, ಒಂದಿಷ್ಟು ತರಕಾರಿ ತೊಗೊಂಡು ಕಿಸಿಂದ ಹೋಗ್ಬೇಕು ರೀ ನಾವೀಗ. ಹೋಗಿ ಬಂದೇವು ರೀ ನಾವು ಬ್ಯಾಂಕಿಗೆ ಹೋಗಿ ಬಂದಿದ್ದೆವು. ಅದಕ್ಕೆ ಕಿಸಿಂದ ಸಂತೆ ಏನೋ ಮನೆ ಕಿರಾಣಿ ಸಂತೆ ಏನು ಮಾಡಿದ್ದಿಲ್ಲ ರೀ. ಕಿರಾಣಿ ಸಂತೆಯನ್ನು ನಾವು ಒಮ್ಮೆ ತಂದಿರ್ತಾರೆ ಅವರು. ಈ ಥರ ನಾವು ವಾರ ಸಂತೆ ಮಾಡಬೇಕಾದ್ರೆ ಬರೀ ಇಷ್ಟ ಭಾಳ ಮನೆಗೆ ಏನೇನು ತರಕಾರಿ ಹತ್ತದ ಅದಿಷ್ಟೇ ಸಂತೆ ತೊಗೊಂಡಿರ್ತೇವೆ. ಅದಕ್ಕೆ ಕಿಸಿಂದ ಊರಾಗೆ ಸಂತೆ ಇದ್ರೂ ಹೋಗೋದು ಭೀ ಅಲ್ಲಿಲ್ಲ ರೀ ನಮಗೆ. ಹೊಲಕ್ಕೆ ಬಂದೆವು ಜಲ್ದಿ. ಅದಕ್ಕೆ ಕಿಸಿಂದ ಇಲ್ಲೇ ತೊಗೊಂಡು ಹೋದ್ರೆ ಆಯ್ತಂತ ಕಿಸಿಂದ ಒಂದಿಷ್ಟು ಟಮಾಟಿ ಮತ್ತು ಇಷ್ಟು ಬಾಡ ತೊಗೊಳತ್ತಿದ್ದೆ. ಈ ವಿಡಿಯೋ ಯಾಕೆ ಮಾಡತ್ತೀನಿ ಅಂದರೆ ನಾನು ಫಸ್ಟ್ ಟೈಮ ಈ ಯೂಟ್ಯೂಬ್ ಪೇಮೆಂಟ್ ಏನು ತೊಗೊಂಡಿಲ್ಲ ರೀ. ಭಾಳಷ್ಟು ಪೇಮೆಂಟ್ ತೊಗೊಂಡಿನಿ. ಆದರೆ ಇದು ಬರೋಂಥ ಪೇಮೆಂಟ ಆ ಥರದ್ದು ಇದ್ದಿಲ್ಲ ರೀ. ತಿಂಗಳ ಬರೋಂಥ ಪೇಮೆಂಟ್ ಇದ್ದಿದ್ದಿಲ್ಲ. ತಿಂಗಳ ಏನೋ ಯಾವುದೇ ಯೂಟ್ಯೂಬರ್ಗಾಗಲಿ ಇಷ್ಟು ಜಲ್ದಿ ತಿಂಗಳ ಪೇಮೆಂಟ್ ಅಂತೂ ಯಾರಿಗೂ ಬರೋಂಗಿಲ್ಲ ರೀ. ನಮಗಿರೋದು ಇವಾಗ 10,000 ಸಬ್ಸ್ಕ್ರೈಬರ್ ರೀ. 10,000 ಸಬ್ಸ್ಕ್ರೈಬರ್ದಾಗ ತಿಂಗಳ ಪೇಮೆಂಟ್ ಅಂತೂ ಬರೋಂಗಿಲ್ಲ. ಆದ್ರೆ ಏನೋ ಈ ತಿಂಗಳಂತೂ ನಾನು ಅಂದ್ಕೊಂಡಿರೋಷ್ಟು ಪೇಮೆಂಟ ಬಂದುಬಿಟ್ಟಿತ್ತು. ನಾನು ಅಂದ್ಕೊಂಡು ಇದ್ದಿಲ್ಲ ಯೂಟ್ಯೂಬ್ಲಿಂದ ಇಷ್ಟೊಂದು ಜಲ್ದಿ ಮತ್ತು ಇಷ್ಟೊಂದು ತಿಂಗಳ ಪೇಮೆಂಟ
ಈ ತಿಂಗಳು ಅಷ್ಟು ಪೇಮೆಂಟ್ ಬರ್ತದೆ ಅಂತ ಹೇಳ್ಕೇಸಿಂದ ನಾನು ಆ ವಿಡಿಯೋನು ಇದ್ರಾಗ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ರಿ. ಆದರೆ ವಿಡಿಯೋ ಅಂತೂ ಅದು ಶೇರ್ ಮಾಡೋಕ್ಕಾಗಿಲ್ಲ ರೀ. ನಾಳೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ನಾಳೆಗಂತೂ ಎಷ್ಟು ಬಂತು ಪೇಮೆಂಟ ಮತ್ತು ಎಷ್ಟು ಪೇಮೆಂಟ್ ತೊಗೊಂಡಿನಿ ಇಷ್ಟು ದಿನದಾಗ ಮತ್ತು ಪೇಮೆಂಟ್ ಈ ತಿಂಗಳು ಎಷ್ಟು ಬಂತು ಮತ್ತು ಇದಕ್ಕೆ ವಿಡಿಯೋ ಯಾಕೆ ಮಾಡ್ಬೇಕಾಯ್ತು ಅಂತ ಹೇಳ್ಕೇಸಿಂದ ನಾನು ಹೇಳಿರ್ತೀನಿ ರೀ. ನಾನು ಇಷ್ಟು ದಿನ ಪೇಮೆಂಟ್ ಅಂತೂ ಒಟ್ಟು ವಿಡಿಯೋ ಮಾಡಿದಿಲ್ಲ ರೀ. ನಾನು ಈ ವರ್ಷ ವಿಡಿಯೋ ಮಾಡಿದ್ಮೇಲೆ ಬರೀ ಒಂದೇ ಪೇಮೆಂಟೇ ಯೂಟ್ಯೂಬಿಗೆ ಹಾಕಿಬಿಟ್ಟಿದ್ದೆ. ಆದರೆ ಇದು ಮಾಡೇಬೇಕಾಯ್ತು ರೀ ಈ ಪೇಮೆಂಟ್ದಂಥ ವಿಡಿಯೋ. ಯಾಕಂದರೆ ಎಲ್ಲ ಯೂಟ್ಯೂಬರು ಒಂದು ಪೇಮೆಂಟ್ ವಿಡಿಯೋ ಮಾಡೇ ಇದ್ದಿರ್ತಾರೆ. ಹಾಗಾಗಿಸಿಂದ ಈ ತಿಂಗಳು ಬಂದಿರುತ್ತೆ ಪೇಮೆಂಟಿಂದ ವಿಡಿಯೋ ಮಾಡೇಬೇಕಾಗಿತ್ತು. ಆ ವಿಡಿಯೋನ ಇದ್ರಾಗೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನಾನು ವಿಡಿಯೋ ಅಂತೂ ಇದ್ರಾಗ ಶೇರ್ ಮಾಡೋದಾಗಲಿಲ್ಲ. ಯಾಕಂದ್ರೆ ಮೊಬೈಲ್ ಭಾಳ ಸ್ಟ್ರಿಕ್ ಹಿಡಿದಿತ್ತು. ಅದಕ್ಕಾಗಿಸಿಂದ ಆ ವಿಡಿಯೋ ಅಂತೂ ನಾಳೆಗೆ ಅಪ್ಲೋಡ್ ಮಾಡಿರ್ತೀನಿ. ಪೇಮೆಂಟ್ ಎಷ್ಟು ಬಂತು, ಎಷ್ಟನೇ ಪೇಮೆಂಟ್ ಬಂತು ಅಂತೇಳಿ. ಇಲ್ಲಿ ನಾನು ತೊಗೊಂಡಿರೋಂಥ ಸೀರೆ ಅಂತ ತೋರಿಸಿದ್ನಲ್ರಿ ನಾನು, ಇವೆರಡು ಸೀರೆ ತೊಗೊಂಡಿದ್ರೆ ನಾನು. ಯಾಕಂದ್ರೆ ನನಗೆ ಇವೆರಡು ಸೀರೆ ಬೇಕಾಗಿದ್ದು. ಇವು ಒಂದೇ ಕಲರ್ ಡಿಸೈನ್ದಾಗ ತೊಗೋಬೇಕಂದ್ರಂತೂ ಡಿಸೈನ್ ಅಂತೂ ಒಂದೇ ಇದ್ದೀವಿ ರೀ. ಆದರೆ ಈ ಕೆಂಪು ಕಲರ್ ತೊಗೊಂಡಿನಲ್ರಿ ನಾನು, ಈ ಕಲರ್ದಾಗಂತೂ ಒಟ್ಟು ಸೀರೆ ಇದು ಒಂದೇ ಉಳಿದಿತ್ತು. ಆದ್ರೆ ಒಟ್ಟು ಸೀರೆ ಎಲ್ಲ ಬರೀ ಆ ಕಲರ್ದಾಗ ಇದ್ದೀವಿ ರೀ. ಆ ಸೀರೆನೂ ಭಾಳಷ್ಟು ಚೆಂದಿತ್ತು. ಅದೊಂದು ಚುಕ್ಕಿ ಒಂದು ಪಸಂದ್ ಬಂದಿದ್ದಿಲ್ಲ ರೀ ನನಗೆ. ಹಂಗಾಗಿಸಿಂದ ಇದರಲ್ಲಿ ಬೇಡ ಅಂತ ಹೇಳ್ಕೇಸಿಂದ ಮೇನ್ ಕೆಂಪು ಸೀರೆ ಪಸಂದ್ ಐತಲ್ಲ ರೀ, ಅದ್ರ ಕೂಡ ಇದೊಂದು ಜೋಡಿ ಹಾಕಿಬಿಟ್ಟಿದ್ದು ನಾನು. ಸೀರೆ ಒಂದೇ ಕಲರ್ ಅದ, ಒಂದೇ ಥರದ ಸೀರೆ ಅವ. ಆದ್ರೆ ಅದಕ್ಕೆ ಒಂದು ಸ್ವಲ್ಪ ಸಣ್ಣ ನಡ್ಬರ್ಕ ಚುಕ್ಕಿ ಬಂದಿದ್ದಾವೆ ರೀ. ಯಾಕಿರ್ಲಕ್ಕೆ ಬಿಡ ಅಂತ ಹೇಳ್ಕೇಸಿಂದ ಸೀರೆ ಕ್ವಾಲಿಟಿನೂ ಭಾಳ ಚೆಂದಿದ್ದು ಮತ್ತು ಸೀರೆ ಅಂತೂ ನೋಡೋಕೆ ಒಂದು ಸ್ವಲ್ಪ ಕಲರ್ನು ಮಸ್ತ್ ಆಗಿದ್ದೆ ರೀ. ಇವಾಗ ಚಪಾತಿ ಮಾಡಿದ್ರಿ. ಚಪಾತಿಗಳು ಒಂದಿಷ್ಟು ಬೇಳೆ ಸಾಂಬಾರು ಮಾಡೀನಿ ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕಂತ ಹೇಳ್ಕೇಸಿಂದ ಪಾನ ಹೊಡ್ದಿರ್ತೀವಿ. ಒಂದು ಸ್ವಲ್ಪ ಶೇಂಗದ ಪುಟ್ಟ ಮೆಣಸಿನ್ಕಾಯಿ ಕುದಿಲ್ಲ ಅಂತ ಹೇಳ್ಕೇಸಿಂದ ಒಂದು 2 ಕಪ್ಪಿನಷ್ಟು ನೀರು ಹಾಕೀನಿ ರೀ. ಅವೆಲ್ಲ ಕುದ್ದು ಅಟ್ಟರ್ಸಿದ್ಮೇಲೆ ತೆಳಗಿಳಿಸ್ತೀನಿ. ಸಂಜೆ ಊಟಿಗಂತೂ ಬಂದ ಒಂದಿಷ್ಟು ಚಪಾತಿ ಮಾಡಿದ್ರಿ. ಬಿಸಿ ಬಿಸಿ ಚಪಾತಿಗಳು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್